ಬದುಕೆಲ್ಲವನ್ನೂ ಹೋರಾಟದ ಅಂಗಳವನ್ನಾಗಿಸಿಕೊಂಡು ಅಲ್ಲಿ ಸರಿಸುಮಾರು ಗೆಲುವನ್ನೇ ಸಾಧಿಸುತ್ತಾ, ಸೋಲು ಕಂಡಾಗ ಕುಗ್ಗದೆ ಮುಂದುವರಿಯುತ್ತಾ, ಅಪ್ರತಿಮ ಹೋರಾಟಗಾರ, ಸೋಲಿಲ್ಲದ ಸರದಾರ ಎಂದು ಎಲ್ಲರಿಂದಲೂ ಕರೆಸಿಕೊಳ್ಳುತ್ತಾ ಬಂಗಾರದ ಬದುಕು ಬದುಕಿದವರು ನಮ್ಮ ಸಾರೆಕೊಪ್ಪ ಬಂಗಾರಪ್ಪ. ಬೆಳೆದ ಸುಗಂಧ ಶಾಳಿವನದಿಂ ಕೊಳದಿಂಪು ಸ್ಥಳಗಳಿಂ ಸುಳಿವ ಮದಾಳಿ ಈ ಗಿಳಿಗಳಿಂಗಳಿ ಗೋವಲತಾಂಗಳಿಂ ಬಳಸಿದ ನಂದನಾವಳಿಗಳಿಂ ಸೊಗಯಿಪ್ಪುದು ಕುಬಟೂರು ಕುಂತಳ ವಿಷಯದಲ್ ತೊಡವು ಇದೆಂಬಿನಂ ಒಪ್ಪುಗಂ. ಹುಟ್ಟಿದ್ದು ಕುಗ್ರಾಮ. ಆಗ ಎಲ್ಲ ಗ್ರಾಮಗಳು ಕುಗ್ರಾಮಗಳಿದ್ದವು. ಯಾಕಂದ್ರೆ 1933ನೇ ಇಸ್ವಿಯಲ್ಲಿ ನಾವು ಹುಟ್ಟಿದ್ದು. ಅವಾಗೆಲ್ಲ ಅಷ್ಟು ಮಾದರಿ ಗ್ರಾಮಗಳು, ಬೆಳೆದಿರ್ತಕ್ಕಂಥ ಗ್ರಾಮಗಳು ಅವಾಗೆಲ್ಲ ಇರಲಿಲ್ಲ, ಕುಗ್ರಾಮಗಳೇ ಅವಾಗೆಲ್ಲ. ನಾನು ಹುಟ್ಟಿದ್ದು ಹುಲ್ಲು ಮನೆ, ಚಿಕ್ಕ ಬಾಲ್ಯ ಕಳೆದದ್ದು ಕರಿ ಹೆಂಚು ಮನೆ, ನಾಟಿ ಹೆಂಚಿನ ಮನೆ. ಆಮೇಲೆ ಬೆಳೆದದ್ದು ಸ್ವಲ್ಪ ಕೆಂಪು ಹೆಂಚಿನ ಮನೆ. ಹೀಗೆಲ್ಲ ನಾವು ಬಂದಿರೋ ಜನಪ್ರತಿನಿಧಿಗಳು ಕಾಳಜಿ ಇರ್ತಕ್ಕಂಥ ಪ್ರತಿನಿಧಿಗಳಾಗಿರ್ಬೇಕು, ಜನಕ್ಕೆ ಸಂಬಂಧಪಟ್ಟ ಹಾಗೆ. ಸಾಮಾನ್ಯರ ನೋವಿನ ಒಂದು ಅವಿಭಾಜ್ಯ ಅಂಗವಾಗಿರಬೇಕು. ವಿಧಿಯ ಬಾಯಿಗೆ ಕವಳವಾದಾಗಲೂ ಎದೆಯನ್ನು ಉಕ್ಕಾಗಿಸಿ ತಾನು ನಂಬಿದ ತತ್ವಗಳಿಗೆ ಬದ್ಧನಾಗಿ ತನ್ನ ಮತಿಯನ್ನೇ ಗದೆಯನ್ನಾಗಿಸಿಕೊಂಡು ವಿಧಿಯ ಮುಂದೆ ನಿಂತು ಅವನನ್ನು ಒಲಿಸಿಕೊಂಡು ತನ್ನ ದಾರಿಗೆ ತಂದುಕೊಂಡವರು ಬಂಗಾರಪ್ಪನವರು. ತಾನು ನಂಬಿಕೊಂಡದ್ದನ್ನು ಛಲ ಬಿಡದೆ ಸಾಧಿಸುವ ಹುಮ್ಮಸ್ಸು. ಕಾನೂನು ಪದವೀಧರನಾಗಿ ಸಮಾಜ ವಿಜ್ಞಾನದಲ್ಲಿ ಡಿಪ್ಲೊಮೊವನ್ನು ಕೂಡ ಪಡೆದುಕೊಂಡ ಬಂಗಾರಪ್ಪನವರದು ಕರುಣಾರ್ದ್ರ ಮನಸ್ಸು. ಅವರ ಗಡಸು ವ್ಯಕ್ತಿತ್ವದ ಹಿಂದೆ ಅಡಗಿದ್ದುದು ಬಡವರು ಮತ್ತು ಅವಕಾಶ ವಂಚಿತರನ್ನು ಕುರಿತ ಅಮಿತ ಪ್ರೀತಿ, ಅಪಾರ ಕರುಣೆ ಮತ್ತು ಸಾಧ್ಯವಾದಷ್ಟು ಅವರಿಗೆ ನೆರವಾಗಬೇಕೆಂಬ ಹಂಬಲ. ಓದು ಮುಗಿಸಿದ ನಂತರ ವಕೀಲಿ ವೃತ್ತಿಯಲ್ಲಿ ತೊಡಗಿ ಜನಸಾಮಾನ್ಯರನ್ನು ತನ್ನ ಅಸ್ಖಲಿತ ಮತ್ತು ಪ್ರೀತಿ ಬೆರೆತ ಮಾತುಕತೆಯಿಂದ ಸಾಣೆಕಲ್ಲಿನಂತೆ ಸೆಳೆಯುತ್ತಿದ್ದ ಸಾರೆಕೊಪ್ಪ ಬಂಗಾರಪ್ಪ ರಾಜ್ಯದ ರಾಜಕೀಯಕ್ಕೆ ಅಡಿ ಇಟ್ಟದ್ದು ಕರ್ನಾಟಕ ವಿಧಾನಸಭೆಯ ಸದಸ್ಯನಾಗಿ. ಆಗ ಅವರಿಗೆ ಕೇವಲ 35ರ ಹರೆಯ. ಅಲ್ಲಿಂದಾಚೆಗೆ 40 ವರ್ಷಗಳ ಕಾಲ ಅವರದು ಗುಡುಗು ಸಿಡಿಲುಗಳಿಂದ ಕೂಡಿದ ರಾಜಕೀಯ. ಶಾಸಕನಾಗಿ ರಾಜ್ಯದ ಮುಖ್ಯಮಂತ್ರಿಯಾಗುವವರೆಗೆ ಬಂಗಾರಪ್ಪನವರದೊಂದು ಪ್ರಗತಿ ಎಡೆಗಿನ ನಾಗಾಲೋಟ. ನಾನೀಗ ಮಾಡ್ತಿರೋ ರಾಜಕಾರಣ ರೈಲ್ವೆ ಎಂಜಿನ್ ರಾಜಕಾರಣ. ಡಬ್ಬ ಎಳ್ಕೊಂಡು ಹೋದಲ್ಲಿ ಹೋಗೋ ಡಬ್ಬ ರೈಲ್ವೆ ಡಬ್ಬ ಅಲ್ಲ. ನಾನು ಆ ರಾಜಕಾರಣ ನನಗಿಷ್ಟ ಆಗಲ್ಲ. ಸ್ವಾಭಿಮಾನ, ಘನತೆ ಗೌರವದಿಂದ ಅಧಿಕಾರ ಬರಲಿ, ಬರ್ದೋರಿಲ್ಲ. ನಾನು ಸ್ವಾಭಿಮಾನ ಇಟ್ಕೊಂಡಿರ್ತೀನಿ ಕೊನೆವರೆಗೂ. ನಾನು 67ರಲ್ಲಿ ಗೆದ್ದೆ, 72ರಲ್ಲಿ ಗೆದ್ದೆ ಎಲೆಕ್ಷನ್, ಆಮೇಲೆ 78ರಲ್ಲಿ ಗೆದ್ದೆ, 83ರಲ್ಲಿ ಗೆದ್ದೆ, 85ರಲ್ಲಿ ಗೆದ್ದೆ, ಅನಂತರ 89, 94 ಒಂದು ಸರಿ ಗೆದ್ದೆ. 7 ಸಾರಿ ಬಿಟ್ಟುಬಿಟ್ಟಿದ್ದಾನೆ ಅದೇ ಸೊರಬ. ಅಲ್ಲಿಗೆ 7 ಸುಮಾರು 30-32 ವರ್ಷ ನಾನಿಲ್ಲಿ MLA ಆಗಿ ಇದ್ದೀನಿ. ನಾನು ಬಿಟ್ಟು ಬಿಡ್ತೇನೆ. ಶರಧೆಯ ನೀಜುವನು ಸಮರದಲ್ಲಿ ಕಾದುವನು, ಗುರಿಯೊಂದ ನುಳಿದು ಪರರ ತೊಂದ ನೋಡುವನೆ, ಮರೆಯುವನು ತಾನೆಂಬುದನೇ ಮಹಾವೇಶದಲ್ಲಿ, ನಿರಹಂತೆಯದು ಮೋಕ್ಷ ಮಂಕುತಿಮ್ಮ. ಬಂಗಾರಪ್ಪನವರು ಈಜಿದ ರಾಜಕೀಯ ಶರಧಿಗಳು ಅನೇಕ. ಅವರು ಎದುರುಗೊಂಡ ಸಮರಗಳು ಅನನ್ಯ. ದೇವರಾಜ ಅರಸರಂತಹ ಧೀಮಂತ ನಾಯಕನ ಸಚಿವ ಸಂಪುಟದಲ್ಲಿ ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬಂಗಾರಪ್ಪ ಆನಂತರ ಕೃಷಿ ಮತ್ತು ತೋಟಗಾರಿಕೆ, ಕಂದಾಯ ಸಚಿವರಾಗಿ ಮುನ್ನಡೆಸಿ ತಮ್ಮ ಆಡಳಿತ ಕ್ಷಮತೆಯನ್ನು ತೋರಿದವರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ ಬಂಗಾರಪ್ಪ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಆಡಳಿತಕ್ಕೆ ಅನನ್ಯವೆನಿಸುವಂತಹ ತಿರುವು ಕೊಟ್ಟವರು. ಸರ್ಕಾರಕ್ಕಿರುವ ಮಾನವೀಯ ಮುಖದ ಅನಾವರಣ ಮಾಡಿದವರು ಬಂಗಾರಪ್ಪ. ಅವರು ಜಾರಿಗೆ ತಂದ ಆಶ್ರಯ ಯೋಜನೆ ಇನ್ನೂ ಜಾರಿಯಲ್ಲಿದೆ. ಬಡವರ ಮನೆ ಕಟ್ಟುವ ಕನಸಿಗೆ ರೆಕ್ಕೆ ಕಟ್ಟಿಕೊಟ್ಟಿದೆ. ಕರ್ನಾಟಕದ ಎಲ್ಲ ಜಾತಿ ಧರ್ಮಗಳ 36,000 ಮಠಮಾನ್ಯಗಳನ್ನು, ದೇಗುಲಗಳನ್ನು ಪುನರ್ ಉದ್ಧಾರಗೊಳಿಸಲು ಅವರು ರೂಪಿಸಿದ
ಆರಾಧನಾ ಯೋಜನೆ ಅವರಿಗಿದ್ದ ಜಾತ್ಯತೀತ ದೃಷ್ಟಿಕೋನಕ್ಕೆ ಸಾಕ್ಷಿಯಾದಂತೆಯೇ ಅವರ ದೂರದೃಷ್ಟಿಗೂ ಹಿಡಿದ ಕನ್ನಡಿ. ಆಶ್ರಯ, ಒಂದು ಸೈಟು ಒಂದು ಮನೆ ಎರಡೂ ಕೊಡೋದೇ ಆಶ್ರಯ. ನಾವು ಹಿಂಗೆ ಮನೆ ಇಲ್ಲ, ನಾವೇ ದೇವಸ್ಥಾನದಾಗಿದ್ದು. ಅಕ್ಷಯ ಬಡ ಮಕ್ಕಳು ₹1 ಕೊಟ್ಟು ಹೆಚ್ಚಿನ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂತಕ್ಕಂಥದ್ದು ವಿಶ್ವ ಕಾರ್ಯಕ್ರಮ, ಆರಾಧನಾ ಕಾರ್ಯಕ್ರಮ, ದೇವರ ಗುಡಿಗಳನ್ನು ಬಡವರಿಗೆ ಕೇರಿ ಕಳಿಸ್ತಕ್ಕ ಸಾವಿರಾರು ಆಗಿದೆ. ಅವೆಲ್ಲ ಎಲ್ಲ ಜನ ನಿಮಗೆಲ್ಲರಿಗೂ ತಿಳಿದಿದೆ. ಅದು ಅದೇ ರೀತಿಯಾಗಿ ವಿಶ್ವ ಕಾರ್ಯಕ್ರಮ, ವಿಶ್ವ ಪ್ರೋಗ್ರಾಮ್ ಭಾಳ ಬ್ಯೂಟಿಫುಲ್. ಅದು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಆಂದೋಲನ ಮಾಡ್ತದೆ. ವಿಶ್ವ ಹೆಸರು ನಾನು ಯಾಕಿಟ್ಟೆ ಅಂದರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ಬಂದಿದ್ರು, ಕೈಗಾರಿಕೆ ಮಾಡಿ ಇಲ್ಲದ್ರೆ ಹಾಳಾಗಿ ಹೋಗ್ತೀರಿ ಅಂತ. ಇದನ್ನೇ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಚರಕದಿಂದ ನೂಲು ತೆಗೀರಿ ಅಂದರು. ಕಾಟೇಜ್ ಇಂಡಸ್ಟ್ರಿ, ನೂಲು ತೆಗೆದ್ರೆ ಬಟ್ಟೆ ಆಗುತ್ತೆ, ಉದ್ಯೋಗ ಸಿಗುತ್ತೆ. ಆ ಕಾನ್ಸೆಪ್ಟ್ ಮೇಲೆ ನಾವು ಮಾಡಿದ್ದು. ರೈತರ ಪಂಪ್ ಸೆಟ್ಟಿಗೆ 10 ಹಾರ್ಸ್ಪವರ್ಗೆ ಕರೆಂಟ್ ಫ್ರೀ ಕೊಟ್ಟು ಇಡೀ ಇಂಡಿಯಾ ದೇಶದಲ್ಲಿ ರೈತ ಧೈರ್ಯ ಕೊಟ್ಟು ಫುಡ್ ಔಟ್ಪುಟ್ಟಿಗೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ಕೂಡ ನಾನು ಆ ಕಾಲದಲ್ಲಿ ಮಾಡ್ತಿದ್ದೆ. ಅನಂತರ ಮೆಗನ್ ಆಸ್ಪತ್ರೆ ನಾನು ಮುಖ್ಯಮಂತ್ರಿ ಇದ್ದಾಗ 1,000 ಹಾಸಿಗೆ ಇರ್ತಕ್ಕಂಥ 1000 ಬೆಡೆಡ್ ಹಾಸ್ಪಿಟಲ್ ನಾನು ಮಂಜೂರು ಮಾಡಿದೆ. ಬಿಲ್ಡಿಂಗ್ ಕಟ್ಟಿಸಿದ್ದು ನಾನು ಈಗಲೂ ಕೂಡ ಇದೆ. ಬಿಲ್ಡಿಂಗು ಉಪಯೋಗ ಹೆಂಗೆ ಆಗ್ಬೇಕು ಅಂತ ಇದ್ದರೆ, ಬಡವರು ಬಂದು ಇಲ್ಲಿಗೆ ಹಾರ್ಟು, ಕಿಡ್ನಿ, ಕ್ಯಾನ್ಸರ್ ಮಾಡ್ಕೋಬೇಕು ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಅದರಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಒಬ್ಬ ಬಡವನಿಗೆ ಬಿಲೋಗಿ ಪಾವಟಿಯಲ್ಲಿ ಇರ್ತಕ್ಕಂಥವನು ಕಡು ಬಡವ, ಅವನಿಗೆ ಅಲ್ಲೇ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅವನಿಗೆ ಇದಷ್ಟು ಸೌಲಭ್ಯ ಸಿಗಬೇಕಲ್ಲಿ. ಹಾರ್ಟ್ ಆಪರೇಷನ್ ವಗೇರೆಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಆಗಬೇಕು, ಕಿಡ್ನಿ ಇತ್ಯಾದಿ ಎಲ್ಲ ಆಗಬೇಕು ಅಂತ ಉದ್ದೇಶ ಇಟ್ಟು ನಾವು ಕಟ್ಟಿಸಿದ್ದೇವೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ, ಶಿವಮೊಗ್ಗದಲ್ಲಿ ನಾವು ಮಾಡಿದ್ದೇವೆ, ಹಾಸನದಲ್ಲಿ ಮಾಡಿದ್ದೇವೆ. ಹಾಗೆ ಬಿಲ್ಡಿಂಗ್ಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಒಂದು ಮಾಡಬೇಕು. ಅದು 1,000 ಬೆಡ್ಸ್ ಇರಬೇಕು ಅಂತಕ್ಕಂಥದ್ದು ಒಂದು ವಿಚಾರಧಾರೆ ನಮ್ಮ ಪಕ್ಷದಲ್ಲಿದೆ. ಅದು ಈ ಬರಗಾಲ ಬಂದ್ಬಿಡ್ತು. ಬರಗಾಲ ಬಂದಾಗ ಆ ಕಡೆಗೆಲ್ಲ ನಾನು ಒಬ್ಬನೇ ಸ್ವಂತ ದುಡ್ಡಿಂದ ಕೋಟ್ಯಾಂತರ ರೂಪಾಯಿದ್ದು ಈ ಬೀಜ, ಜೋಳದ ಬೀಜ ಮೈಕ್ರೋ ಕಂಪನಿದು ಹೈದರಾಬಾದ್ನ 100 ಲೋಡ್ ತರಿಸಿದೆ. ಆಮೇಲೆ ಭತ್ತ ಬೆಳೆಯೋರಿಗೆ ತಗೊಂಬಂದು ಎಲ್ಲ ಇಳಿಸಿ ಮಾಡಿಸಿ ಅವರಿಗೆಲ್ಲ ಫ್ರೀಯಾಗಿ ಯಾರ್ಯಾರಿಗೆ ಎಷ್ಟು ಜಮೀನು ಅಂತ ಗೌರ್ಮೆಂಟ್ ಲೆಕ್ಕ ತಗೊಂಡು ಎಷ್ಟು ಲೆಕ್ಕ ಮಾಡ್ಕೊಂಡು ಆಯಾ ಊರಿಗೆ ಲಾರಿ ಲೋಡ್ ಕಳಿಸಿದ್ವಿ. ಆ ಗ್ರಾಮಸ್ಥರು ಸೇರ್ಕೊಂಡು ಅವ್ರವ್ರು ಹಂಚಿಕೆ ಮಾಡ್ಕೊಂಡು ಆಮೇಲೆ ಪಕ್ಷ ಪಂಗಡ ಇಲ್ಲ, ಎಲ್ಲರಿಗೂ ಕೂಡ ಕೇಳಿದ್ವಿ. ಆಮೇಲೆ ಜೋಳ, ಕೋಟ್ಯಾಂತರ ರೂಪಾಯಿ ಜೋಳ ಎಲ್ಲ ಬೆಳೆದ್ರು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬೆಲ್ಲ ಭತ್ತ ಬೆಳೆದ್ರು, ಜೋಳ ಬೆಳೆದ್ರು. ಕಾವೇರಿ ನೀರಿನ ವಿವಾದ ರಾಜ್ಯ ಹಿತಕ್ಕೆ ಸಮ ಪಡೆಯತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಸುಗ್ರೀವಾಜ್ಞೆಯನ್ನು, ಆರ್ಡಿನೆನ್ಸನ್ನು ಒಂದು ತಂದೆ, ಕಾವೇರಿ ಜಲಾನಯನ ಪ್ರದೇಶಕ್ಕೆ ಬರ್ತಕ್ಕಂಥ ರೈತರ ಹಿತಕ್ಕೋಸ್ಕರ ಸುಗ್ರೀವಾಜ್ಞೆ ತಂದಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಅಲ್ಲಿರ್ತಕ್ಕಂಥ ವಾಟರ್ ಮ್ಯಾನೇಜ್ಮೆಂಟು ಮತ್ತೊಂದು ಏನಿದೆಯಲ್ಲ ರೈತರದ್ದು ಹಕ್ಕದು. ಆದ್ದರಿಂದ ಅದ್ರ ಬಗ್ಗೆ ಅವ್ರು ಕೇಳ್ತಕ್ಕಂಥದ್ದು, ಉಪಯೋಗ ಮಾಡ್ತಕ್ಕಂಥದ್ದು ಹಕ್ಕು ಅವ್ರಿಗೆ ಬರಬೇಕದು ಅಂತ ಈ ರೀತಿ ಇಟ್ಕೊಂಡು ಕೆಲವು ಕಾರಣ ಕೂಡ ಕೊಟ್ಟು ಸುಪ್ರೀಂ ಕೋರ್ಟ್ ಅಡ್ವೊಕೇಟನ್ನು ಕೇಳಿ ನಾನು ಮಾಡಿದ್ರು ಅದನ್ನು. ಅದು ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ, ಹೇಮಾವತಿಯಲ್ಲಿ ಬರ್ತವೆ. ಆಮೇಲೆ ಈಗ ಚಾಮರಾಜನಗರ ಜಿಲ್ಲೆ ಅವೆಲ್ಲ ಅಲ್ಲಿ ಬರ್ತಾವೆಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾನ್ ನಾಯಕತ್ವದಲ್ಲಿ ರಾಷ್ಟ್ರದ ಸಂವಿಧಾನವನ್ನು ಬರೆದಾಗಲೂ ಕೂಡ ಎಲ್ಲರಿಗೂ ಸಮಪಾಲು ಅಂತಕ್ಕಂಥ ಅರ್ಥದಲ್ಲಿ ಅದನ್ನು ಕೂಡ ಬರೆದಿಟ್ಟಿದ್ದು. ಜಗಜ್ಯೋತಿ ಬಸವೇಶ್ವರರು ತಮ್ಗೆಲ್ಲ ತಿಳಿದರ ಹಾಗೆ ಸಮಾಜದಲ್ಲಿರ್ತಕ್ಕಂಥ ಜಾತಿ ಮತಗಳ ವ್ಯತ್ಯಾಸವನ್ನು ತೊಡೆದು ಹಾಕಬೇಕಂತಕ್ಕಂಥ ದೃಷ್ಟಿಯಿಂದ ಅಂತರ್ಜಾತಿ ವಿವಾಹಗಳು, ಸಹಪಂಕ್ತಿ ಭೋಜನಗಳು ಇತ್ಯಾದಿ ವಿಷಯ ಬಗ್ಗೆ ಹೆಚ್ಚಿನ ಗಮನವನ್ನು 12ನೇ ಶತಮಾನದಲ್ಲಿ ಅವರು ಯಾವಾಗಲೂ ಕೂಡ ಬೃಹದಾಕಾರವಾಗಿ ಬೆಳೆಸಿದ್ರು. ಅಂದಿನ ಆ ಛಾಯೆ 800 ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಕೂಡ ಆ ಛಾಯೆ ಸಮಾಜ ಮೇಲೆ ಉಳಿದಿದೆ. ನಾವು ಓಟಿಗಾಗಿ ಮಾಡೋ ರಾಜಕಾರಣ ಅಲ್ಲ ಇದು. ಓಟು ಬೇಕು, ಪ್ರಜಾಪ್ರಭುತ್ವಕ್ಕೆ ಬೇಕು ಓಟು. ಮನುಷ್ಯತ್ವಕ್ಕೆ ಓಟು ಬಿಟ್ಟು ರಾಜಕಾರಣ ಮಾಡೋ ಮನುಷ್ಯತ್ವ ಇದು. ದೇವರಾಜ ಹೆಸರು ಮುಖ್ಯಮಂತ್ರಿ ಆಗಿದ್ದರು. ಈ ಬಡವರ ಕೇರಿಯ ದೇವಸ್ಥಾನ ಬಗ್ಗೆ ಒಂದು ಭಾಷಣ ಮಾಡಿದರು. ದೇವಾಲಯಗಳು ಅಂದರೆ ಯಾವುವು ಎಲ್ಲೆಲ್ಲಿದ್ದಾವೆ. ಆದರೆ ಅಷ್ಟೇ ಬಡವರ ಕೇರಿ ದೇವಸ್ಥಾನ, ದುರ್ಗಮ್ಮ, ಕಾಳಮ್ಮ, ಮಾತಂಗಮ್ಮ, ಬೀರೇಶ್ವರ, ಪಂಜುರ್ಲಿ, ಸೌತ್ ಕನ್ನಡದ ಪಂಜುರ್ಲಿ ಅಂತ ಕರೀತಾರೆ. ಇವೆಲ್ಲ ದೇವರಿಗೆ ಗುಡಿ ಇಲ್ಲ, ಪಡಿ ಇಲ್ಲ, ಅಂತ ಇಲ್ಲ. ಅವು ದೇವರಲ್ಲ. ನಾವು ಬಡವರು ನಮಸ್ಕಾರ ಮಾಡಲ್ಲ, ವರ್ಷಕ್ಕೊಂದು ಸಾರಿ ಪೂಜೆ ಮಾಡೋದಿಲ್ಲ, ಮುಖ ಮೈ ತೊಳೆಯಲ್ಲ, ಪೌಡ್ರ್ ಹಚ್ಚಲ್ಲ. ನೀವೇನಾದರೂ ತಕ್ಷಣ ನೀವು ಕಾರ್ಯಕ್ರಮ ಹಾಕ್ತಾ ಇದ್ದರೆ
ನಾನು ಬರೀ ಪ್ರಶ್ನೆ ಇಟ್ಟು ಹೋಗೋ ಬಂಗಾರಪ್ಪಲ್ಲ, ನಿಮಗೆ ಉತ್ತರ ಜೊತೆಗಿಟ್ಟೇ ನಾನು ಪ್ರಶ್ನೆ ಕೇಳ್ತೇನೆ ಯಾವಾಗಲೂ. ಆನಂದಿ, ಕರ್ನಾಟಕ ಆಗಿರ್ತಕ್ಕಂಥ ದೇವಸ್ಥಾನಗಳು ಯಾವ್ಯಾವ ಎಲ್ಲೆಲ್ಲಿದ್ದಾವೆ, ಈ ಪಂಚ್ ಹಿಡ್ಕೊಂಡು ಹೋಗೋವು, ಹೊತ್ಕೊಂಡು ಹೋಗೋವು, ಮಾಡೋವು, ಬಾಡೋರು, ಮೈ ಮೇಲೆ ದೇವ್ರು ಬರೋವು, ಭೂತ ಬರೋವು. ಅರೆ ದೊಡ್ಡ ದೊಡ್ಡ ದೇವಸ್ಥಾನದ ಮೈ ಮೇಲೆ ಭೂತ ಬರೋಲ್ಲ, ಬಡವಕೇರಿ ದೇವಸ್ಥಾನನೇ ಹೆಚ್ಚು ಮೈ ಮೇಲೆ ಭೂತ ಬರೋದು. ಎಲ್ಲ ದೇವರು ಕೂಡ ಬರೋದಕ್ಕಾಗಿ ಒಂದು ದೊಡ್ಡ ಸಮ್ಮೇಳನ ಕರಿತೀನಿ ಅಂದು ಒಟ್ಟು ದೇವ್ರನ್ನ ತಗೊಬಂದು ಅಲ್ಲಿ ನುಗ್ಗಿಸ್ಬಿಡ್ತೇನೆ ನಾನು. ನೋಡೋಣ, ದೇವ್ರಿಗೆ ವಿರುದ್ಧವಾಗಿ ಒಬ್ಬರು ಬನ್ನಿ ನೋಡೋಣ, ನುಗ್ಗಿಸ್ಬಿಡ್ತೇನೆ, ಅಲ್ಲಿ ಸಮ್ಮೇಳನ ಮಾಡಿಸ್ತೇನೆ ಎಲ್ಲ. ಹಿಂಗೆ ಭಾಷಣ ಮಾಡಿದ್ದೆ. ಇದಕ್ಕಿಂತ ಮಿಗಿಲಾಗಿ ಜನಸಾಗರದ ಅದ್ಭುತ ಅನನ್ಯ ಪ್ರೀತಿಯನ್ನು ಬಂಗಾರಪ್ಪನವರಿಗೆ ಕಟ್ಟಿಕೊಟ್ಟವು. ಬಂಗಾರಪ್ಪನವರಂತೆ ಇನ್ನುಳಿದ ರಾಜಕಾರಣಿಗಳನ್ನು ಜನ ಆರಾಧಿಸಿದ್ದು ವಿರಳ. ಅವರ ಬಳಿ ಆಶ್ರಯ ಕೋರಿದಂತೆ ಇನ್ನಿತರ ರಾಜಕಾರಣಿಗಳನ್ನು ಅವಲಂಬಿಸಿದ್ದು ಅಪರೂಪ. ಅವರ ಈ ನಡವಳಿಕೆ ಮತ್ತು ವ್ಯಕ್ತಿತ್ವ ನಿಜವಾಗಿಯೂ ವಿಶ್ವರೂಪ. ಬಂಗಾರಪ್ಪನವರಿಗಿದ್ದ ಕ್ರೀಡಾ ಪ್ರೇಮ ಸುವ್ಯಕ್ತ. ಇಂದು ತಲೆ ಎತ್ತಿ ನಿಂತಿರುವ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಗಲಿ, ಸರ್ಕಾರದ ಮನ್ನಣೆ ಪಡೆದು ಏಕಲವ್ಯರೆಂದು ಕ್ರೀಡಾ ಕ್ಷೇತ್ರದಲ್ಲಿ ಮಿನುಗುತ್ತಿರುವ ಬೆಳ್ಳಿ ಚುಕ್ಕಿಗಳಾಗಲಿ ನೆನೆಯಬೇಕಾದುದು ಬಂಗಾರಪ್ಪನವರನ್ನು. ನನಗೆ ಸೋಲಿನ ಭಯವಿರಬಾರದು. ಈ ಮೊದಲೇ ಮಾಡಬೇಕಿದ್ದ ಕೆಲಸವನ್ನು ಮಾಡಲು ನಾನೀಗ ಮೊದಲಿಟ್ಟಿದ್ದೇನೆ. ನನ್ನಲ್ಲಿ ಸಂತಸದ ಭಾವ ತುಂಬಿದೆ. ಈ ಕೆಲಸ ಮಾಡಲು ಇನ್ನೊಂದಿಷ್ಟು ಸಮಯ ನಾನು ಕಾಯಲಿಲ್ಲವಲ್ಲ ಎನ್ನುವ ತೃಪ್ತಿ ನನ್ನದಾಗಿದೆ ಎಂದ ಪೌಲೋ ಕೊಯ್ಲೋನ ಮಾತುಗಳಂತೆ ಬದುಕಿದ ಬಂಗಾರಪ್ಪ ನಾಡು ಕಂಡ ಅನನ್ಯ ರಾಜಕಾರಣಿಗಳಲ್ಲಿ ಮುಂಚೂಣಿಯಲ್ಲಿ ನಿಂತವರು. ಕರ್ನಾಟಕದ ರಾಜಕೀಯ ದಿಗಂತದ ಮಿನುಗುತಾರೆಯಾದವರು.